ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇರ್ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಡ್ರೆಸ್ ಫಿಟ್ಟಿಂಗ್ ಮಾಡ್ತಾ ಒಂದು ಸ್ವಲ್ಪ ಟಿಪ್ಸ್ಗಳು, ಜೊತೆಗೆ ನನ್ನ ಕಡೆ ಒಬ್ಬರು ಟೈಲರಿಂಗ್ ಕಲಿಯಕ್ಕೆ ಬರ್ತಾರಂತ ಹೇಳಿದ್ನಲ್ವ, ಅವರು ನಿನ್ನೆ ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿದ್ರು. ಅಂದರೆ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡ್ತಾಯಿದ್ದೆ. ಅವ್ರು ಆಲ್ರೆಡಿ ಸ್ಯಾರಿ ಬ್ಲೌಸ್ಗೆ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ನೋಡಬೇಕು ಅದು ಎಷ್ಟು ದಿನ ಪರ್ಫೆಕ್ಟಾಗಿ ಕಲಿತಾರೆ ಅಂತಂದ್ಬಿಟ್ಟು ಕಟ್ಟಿಂಗನ್ನು ಹೇಳಿಕೊಟ್ಟೆ. ಪೇಪರ್ ಕಟ್ಟಿಂಗ್, ಮೊನ್ನೆ ಪೇಪರ್ ಕಟ್ಟಿಂಗು, ನಿನ್ನೆ ಬಟ್ಟೆಯಲ್ಲಿ ಕಟ್ ಮಾಡಿ ತೋರಿಸ್ಕೊಟ್ಟೆ. ಏನಪ್ಪ ಅಂತಂದರೆ ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು, ಸ್ಲೀವ್ಸು, ಪೈಪಿಂಗಿಗೆ ಕ್ರಾಸ್ ಪಟ್ಟಿ ಮತ್ತು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಅವಷ್ಟು ಪೀಸನ್ನ ಕಟ್ ಮಾಡಿದೆ. ಕಟ್ ಮಾಡಿ ಎಲ್ಲ ತೋರಿಸ್ಕೊಟ್ಟೆ. ಇಷ್ಟು ಇಂಚ್ ಹೋಗ್ಬೇಕು, ಇಷ್ಟಿಲ್ಲ ಅಂತಂದ್ಬಿಟ್ಟು ತೋರಿಸ್ಕೊಟ್ಟೆ. ಅವ್ರದ್ದೇ ಒಂದು ಮೆಜರ್ಮೆಂಟ್ ತೊಗೊಂಡ್ಬಿಟ್ಟು ಎಲ್ಲ ಪೀಸನ್ನು ಕಟ್ ಮಾಡಿ ಆದಮೇಲೆ ಅವರಿಗೊಂದು ಕೊನೆಯದಾಗಿ ಹೇಳಿದೆ. ಏನಪ್ಪ ಅಂತಂದರೆ, ಒಂದು ಪೀಸೂ ಬಿಡಬೇಡ, ಎಲ್ಲನೂ ನೀಟಾಗಿ ಇಟ್ಕೋ, ಎತ್ತಿಟ್ಕೋ, ಸುಮ್ಮನೆ ಅಲ್ಲಿ ಇಲ್ಲಿ ಬಿಸಾಕಬಾರ್ದು. ಬ್ಲೌಸು ಕಂಪ್ಲೀಟ್ ಆಗೋ ತನೂ ನೀವು ಒಂದು ಪೀಸ್ ಕಳಿಬಾರ್ದು ಅಂತ ನಾನು ಹೇಳಿದೆ. ಅವರು ಓಕೆ ಅಂತ ಹೇಳಿದರು. ಎಲ್ಲನೂ ಕ್ಲೀನಾಗಿ ಇಟ್ಕೊಂಡು ಫ್ರಂಟು ಬ್ಯಾಕು, ಕ್ರಾಸ್ ಪಟ್ಟಿ, ಡಬಲ್ ಪಟ್ಟಿ ಮತ್ತು ಸಿಂಗಲ್ ಪಟ್ಟಿ ಎಲ್ಲನೂ ನೀಟಾಗಿ ಇಟ್ಕೊಂಡ್ರು. ಲಾಸ್ಟಲ್ಲಿ ಫೈನಲಾಗಿ ಇಷ್ಟು ತುಂಡು ಬಟ್ಟೆ ಪೈಪಿಂಗಿಗೆ ಅಂತ ಕ್ರಾಸ್ ಪಟ್ಟಿ ಮಾಡ್ಕೊಂಡಿರ್ತೀವಲ್ವ, ಆವಾಗ ಇಷ್ಟು ಚಿಕ್ಕದಾಗಿ ಪೀಸು ಉಳ್ಕೊಂಡಿರುತ್ತೆ. ಆಚೆ ಈಚೆ ಸ್ವಲ್ಪ ಕ್ರಾಸಾಗೆಲ್ಲ ಕಟ್ ಮಾಡ್ಕೊಂಡಿರ್ತೀವಲ್ವ, ಆ ರೀತಿ ಉಳ್ಕೊಂಡಿರುತ್ತೆ. ಆವಾಗ ಇಷ್ಟು ಚಿಕ್ಕ ಪೀಸ್ ಕೂಡ ಅವ್ರೇನು ಮಾಡಿದರು ಅಂತಂದರೆ, ಒಂದು ಲೆಕ್ಕಕ್ಕೆ ಅವಳ ಮುತ್ತು ಸಿಕ್ಕಿದ್ರು ಕೂಡ ಇಷ್ಟು ನೀಟಾಗಿ ಎತ್ತಿಟ್ಕೊತಿದ್ರೆ ಎಲ್ಲ ಗೊತ್ತಿಲ್ಲ. ಅವರು ಇಷ್ಟು ಚಿಕ್ಕ ಪೀಸನ್ನು ಅವರು ಎತ್ತಿಟ್ಕೊತಾ ಇದ್ದಾರೆ. ಇವ್ರು ಏನಕ್ಕೆ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡೆ. ಇಷ್ಟು ಪೀಸ್ ಕೂಡ ನಾನೇನು ಹೇಳಿದೆ, ಇಷ್ಟು ಚಿಕ್ಕ ಪೀಸು ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಒಂದೊಂದೇ ಎತ್ತಿಟ್ಕೊತಾ ಇದ್ದಾರೆ. ನಿನ್ನೆ ನಕ್ಕು ಸಾಕಾಯಿತು. ಯಪ್ಪ, ನಾನೇನು ಹೇಳಿದೆಪ್ಪ ಅಂತಂದರೆ, ಫ್ರಂಟು ಬ್ಯಾಕು ಕ್ಲೀನಾಗಿ ಎಲ್ಲ ಕಟ್ ಮಾಡಿರೋ ಪೀಸ್ ಇರುತ್ತೆ ಅಲ್ವಾ, ಪಾರ್ಟ್ಸ್ಗಳನ್ನ ಎಲ್ಲ ನೀಟಾಗಿ ಇಟ್ಕೋಬೇಕು. ಒಂದು ಚೂರು ಬಿಡದಂಗೆ. ಒಂದು ಪೀಸ್ ಕಳೆದ್ರೂ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ. ನಮ್ಮದಾದರೆ ಓಕೆ, ಬಟ್ ಬೇರೆಯವ್ರದ್ದೆಲ್ಲ ಕಸ್ಟಮರ್ ನಾಳೆ ಇಸ್ಕೊಂಡಾಗ ನಿನಗೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ಅಂಥದ್ದೇ ಸೇಮ್ ಬಟ್ಟೆ ತಂದುಬಿಟ್ಟು ನೀವು ಹೊಲ್ಕೊಡ್ಬೇಕಾಗತ್ತೆ. ಒಂದು ಪೀಸ್ ಕಳೆದ್ರೂ ಕೂಡ, ಒಂದು ಸ್ಲೀವ್ ಹೋಯ್ತು ಅಂದರೆ ಮುಗೀತು ಅದ್ರ ಕತೆ, ಬ್ಲೌಸಿನ ಕತೆ ಅಷ್ಟೇ. ಹಾಗಾಗಿ ಆ ಒಂದು ಪ್ಲ್ಯಾನಿಂಗ್ ಮೇಲೆ ನಾನು ಹೇಳ್ಕೊಡ್ತಾ ಇದ್ದೆ ಅವಳಿಗೆ. ಒಂದು ಪೀಸ್ ಕೂಡ ಕಳಿಬಾರ್ದು, ಮಿಸ್ ಮಾಡ್ಕೋಬಾರ್ದು, ಎಲ್ಲ ನೀಟಾಗಿ ಎತ್ತಿಟ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಅವರು ಏನು ಮಾಡ್ತಿದ್ದಾರೆ ಅಂತಂದರೆ, ಇಷ್ಟು ಚಿಕ್ಕ ಪೀಸ್ ಕೂಡ ಎತ್ತಿಟ್ಕೊತಾ ಇದ್ದಾರೆ. ಇದು ಏನಕ್ಕೆ ಯೂಸ್ ಆಗಪ್ಪ ಅಂತಂದರೆ, ಅಂದರೆ ಇದು ಇಷ್ಟು ಚಿಕ್ಕ ಪೀಸು ಯೂಸ್ ಆಗುತ್ತೆ, ನಾನು ಇಲ್ಲಂತ ಹೇಳ್ತಿಲ್ಲ. ಬಟ್ ಅಂದರೆ ದೊಡ್ಡ ಮೆಜರ್ಮೆಂಟ್ ಬಂದಾಗ ಸ್ವಲ್ಪ ಬಟ್ಟೆ ಶಾರ್ಟೇಜ್ ಅನ್ನೋದು ಬಂದೇ ಬರುತ್ತಲ್ಲ, ಇಷ್ಟು ಕೂಡ ನಮಗೆ ಕಂಪಲ್ಸರಿ ನಾವು ಎತ್ತಿಟ್ಕೊಳ್ಳೇಬೇಕು, ಇಲ್ಲಂತ ನಾನು ಹೇಳ್ತಿಲ್ಲ. ಬಟ್ ಅವರು ಎತ್ತಿಟ್ಕೊಳ್ಳೋ ರೀತಿ ನೋಡ್ತಾ ಇದ್ದರೆ ನಾನು ಸಿಕ್ಕಾಪಟ್ಟೆ ನಗು ಬಂದಿತ್ತಂದರೆ ಸಿಕ್ಕಾಪಟ್ಟೆ ನಗು ಬಂದಿತ್ತು. ಹಂಗೆ ಸ್ನೇಹಿತರೆ ತಮಾಷೆ ಮಾಡಿಕೊಂಡು ನಗಾಡ್ಕೊಂಡು ಕ್ಲಾಸನ್ನು ಕಂಪ್ಲೀಟಾಗಿ ಹೇಳ್ಕೊಟ್ಟೆ. ಮುಗೀತು ನಿನ್ನೆ ಕ್ಲಾಸು. ಹಾಗಾಗಿ ತುಂಬ ಖುಷಿ ಆಯಿತು. ಇಷ್ಟು ದಿನ ಕ್ಲಾಸಿಗೆ ಬಂದಾಳ ಅಂತಂದ್ರೂ ಕೂಡ ಯಾವತ್ತೂ ಅಷ್ಟೊಂದು ನಗ್ತಿರಲಿಲ್ಲ, ಖುಷಿಯಿಂದ ಇರಲಿಲ್ಲ. ಬಟ್ ಆ ಪೀಸು ಒಂದೊಂದೇ ಆಗಿ ಎತ್ತಿಟ್ಕೊಳ್ಳೋದು ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ನೀವು ಕೂಡ ಹಂಗೆ ನಗ್ತಾ ಇದ್ರೆ ಏನೋ ಗೊತ್ತಿಲ್ಲ. ನಿಜವಾಗ್ಲೂ ನಾನಷ್ಟೇ ನಗ್ತಾ ಇದ್ರೆ ಏನೋ ಗೊತ್ತಿಲ್ಲ. ನನಗೂ ಫುಲ್ಲು ನಗ್ತಾಯಿತ್ತು. ನನ್ನ ನೋಡಿಬಿಟ್ಟು ಅವರು ಕೂಡ ಫುಲ್ಲು ನಗೋಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗಾಗಿ ಹೇಳೋದು, ಅಷ್ಟು ಪೀಸು ಯೂಸ್ ಆಗುತ್ತೆ. ನಾವು ಪ್ರತಿ ಒಂದು ಪಾರ್ಟ್ಸ್ಗಳನ್ನು ಕಟ್ ಮಾಡ್ಕೊತೀವಲ್ವ, ಆವಾಗ ನೀಟಾಗಿ ಎಲ್ಲನೂ ಎತ್ತಿಟ್ಕೊಂಡಾದ್ಮೇಲೆ ಅಪ್ಪಿತಪ್ಪಿ ಏನಾದರೂ ಸ್ವಲ್ಪ ದೊಡ್ಡ ಪೀಸ್ ಏನಾದರೂ ಇತ್ತು ಅಂದರೆ ಅದನ್ನು ಕೂಡ ನಾವು ಇಟ್ಕೋಬೇಕು. ಆಮೇಲೆ ದೊಡ್ಡ ಮೆಜರ್ಮೆಂಟ್ ಏನು ಬಂದಿರುತ್ತೆ ಅಲ್ವಾ, ಆ ಒಂದು ಮೆಜರ್ಮೆಂಟ್ಗಳಿಗೆ ಕಂಪಲ್ಸರಿ ನೋಡ್ಕೊಂಬಿಟ್ಟು ಬಟ್ಟೆ ಆಗುತ್ತಾ ಇಲ್ಲ ಅಂತಂದ್ಬಿಟ್ಟು ಯೋಚನೆ ಮಾಡಿ ಕಸ್ಟಮರ್ ಜೊತೆ ತೊಗೋಬೇಕಾಗುತ್ತೆ. ಬಟ್ಟೆ ಶಾರ್ಟೇಜ್ ಅನ್ನೋದು ಬಂತು ಅಂದರೆ ಕಟ್ ಮಾಡಿದ ಮೇಲೆ ಏನು ಮಾಡೋಕ್ಕಾಗಲ್ಲ. ಕಟ್ ಮಾಡಿದ ಮೇಲೆ ವಾಪಸ್ಸು ಕೊಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಆವಾಗ ನಮಗೆ ತೊಂದರೆ ಆಗೋದು. ಹಾಗಾಗಿ ನಾವು ಕಸ್ಟಮರ್ ಜೊತೆಗೆ ಅಳತೆ ಮಾಡ್ಕೊಂಡ್ಬಿಟ್ಟು ಬಟ್ಟೆ ತಂದಿರ್ತಾರಲ್ವ, ತಂದಿರುವಾಗ ನಾವು ಅಳತೆ ಮಾಡ್ಕೊಂಡು ಟೇಬಲ್ ನೋಡ್ಕೊಂಡ್ಬಿಟ್ಟು ನೀವು ಬಟ್ಟೆನ ತೊಗೋಬೇಕಾಗುತ್ತೆ. ಆವಾಗ ಮಾತ್ರ ನಮಗೆ ಆಗುತ್ತಾ ಇಲ್ಲ ಅಂತ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಸುಮ್ಮನೆ ತೊಗೊಳ್ಳಿ ಹೊಲಿ ಅಂತ ಮುಂದೆ ಕೊಟ್ಟೋಗ್ಬೇಕಾದ್ರೆ ನಾವು ಸುಮ್ಮನೆ ಮುನ್ನೋಡಿ ಹೊಲಿತಾ ಇರ್ತೀವಿ. ಆಯಿತು ಹೊಲಿತೀನಿ ಅಂತ ಹೇಳ್ತೀವಿ, ಇಸ್ಕೊಂಡ್ಬಿಡ್ತೀವಿ. ಆಮೇಲೆ ಮತ್ತೆ ಅವರು ಒಂದೊಂದು ಸರಿ ಸಿಗ್ತಾರೆ, ಒಂದೊಂದು ಸರಿ ಸಿಗಲ್ಲ.
ಫೋನ್ ನಂಬರ್ ಇತ್ತು ಅಂತಂದರೆ ಫೋನ್ ಮಾಡಿ ಹೇಳಿರ್ತೀವಿ, ಇಲ್ಲಾಂದರೆ ಕೈ ಸಿಗೋದಿಲ್ಲ. ಆಮೇಲೆ ರೆಡಿ ಆಯಿತಾ ಬ್ಲೌಸ್ ಅಂತ ಬರ್ತಾರೆ, ಆವಾಗ ಬಟ್ಟೆ ಆಗಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಇನ್ನೇನು ಕೊಟ್ಟೋಗಿರ್ತಾರೆ ಅನ್ನೋ ಒಂದು ಸಂಕಟಕ್ಕೆ ನಾವು ಚೆಕ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡಿದರೆ ಬೆಸ್ಟು, ಆಗುತ್ತಾ ಇಲ್ಲ ಅಂತಂದ್ಬಿಟ್ಟು ನಾವು ಚೆಕ್ ಮಾಡಲಾರ್ದಂಗೆ ಬಟ್ಟೆ ಹಾಕ್ಕೊಂಬಿಟ್ಟು ಸುಮ್ಮನೆ ಕಟ್ಟಿಂಗ್ ಮಾಡಿದರೆ ಏನೋ ಒಂದು ಅಡ್ಜಸ್ಟ್ ಮಾಡಿ ಹೊಲ್ಕೊಳ್ಳೋಣ ಅಂತ ಹೋದರೆ ಬಟ್ಟೆ ಆಗಲಾರ್ದಂಗೆ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಅದೇ ರೀತಿಯೇ ಒಂದೊಂದೇ ಪೀಸ್ ಕೂಡ ನೀವು ನೀಟಾಗಿ ಎತ್ತಿಟ್ಕೊಂಡ್ವಿ ಅಂತಂದರೆ ಬ್ಲೌಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಪೀಸನ್ನು ಬಿಸಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀವಿ. ಅದೇ ರೀತಿ ನಾನು ಅವರಿಗೆ ತಿಳಿಸ್ಕೊಟ್ಟೆ. ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು